ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ನನ್ನ ಸಮಸ್ತ ಬಿಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ತಿಂಗಳು ಅಂದರೆ ಜುಲೈ ತಿಂಗಳಲ್ಲಿ ನಡೆಯುವಂತಹ ಗ್ರಹಗಳ ಸ್ಥಾನಮಾನದ ಆಧಾರದ ಮೇಲೆ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪ್ರಭಾವ ಬೀರುತ್ತೆ ಅನ್ನೋದನ್ನ ನೋಡೋಣ ಬನ್ನಿ. ಇನ್ನು ಈ ತಿಂಗಳಲ್ಲಿ ಗ್ರಹಗಳ ಬದಲಾವಣೆ ಏನಾದರೂ ಇದೆಯಾ ಅಂತಂದರೆ ಖಂಡಿತವಾಗ್ಲೂ ಇದೆ. ಮೊದಲನೇದಾಗಿ ಶುಕ್ರ ಗ್ರಹ 4ನೇ ತಾರೀಕು ಕಟಕ ರಾಶಿಯಿಂದ ಸಿಂಹ ರಾಶಿಗೆ ತನ್ನ ಪತನ ಬದಲಾಯಿಸಿದರೆ, 16ನೇ ತಾರೀಕು ಸೂರ್ಯಗ್ರಹ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ತನ್ನ ಪತನ ಬದಲಾಯಿಸ್ತಾರೆ. ಅದೇ ರೀತಿಯಲ್ಲಿ ಶನಿ ಗ್ರಹ ಕೂಡ 27ನೇ ತಾರೀಕು ತನ್ನ ವಕ್ರ ಚಲನೆನ ಶುರು ಮಾಡ್ತಾರೆ. ಇನ್ನು ಗ್ರಹಗಳ ಸ್ಥಾನ ಹೇಗಿದೆ ಬೇರೆ ಬೇರೆ ಗ್ರಹಗಳದ್ದು ಅಂತ ನೋಡಕ್ ಹೋದ್ರೆ, ಇನ್ನು ಕುಂಭ ರಾಶಿನಲ್ಲಿ ರಾಹು ಗ್ರಹ ಸ್ಥಿತನಾಗಿದ್ದು, ಮೀನ ರಾಶಿಯಲ್ಲಿ ಶನಿ ಗ್ರಹ ಸ್ಥಿತನಾಗಿರ್ತಾನೆ. ವೃಷಭದಲ್ಲಿ ಕುಜಗ್ರಹ ಇದ್ರೆ, ಮಿಥುನದಲ್ಲಿ ಬುಧ ಮತ್ತು ಸೂರ್ಯ ಗ್ರಹಗಳಿರ್ತವೆ. ಹಾಗೆ ಇನ್ನು ಕಟಕದಲ್ಲಿ ಗುರು ಗ್ರಹ ಇದ್ರೆ, ಸಿಂಹದಲ್ಲಿ ಕೇತು ಮತ್ತು ಶುಕ್ರರ ಸಮಾಗಮ ಆಗ್ತಾ ಇದೆ. ಸೊ ಹಾಗಿದ್ರೆ ದ್ವಾದಶ ರಾಶಿಗಳ ಮೇಲೆ ಇದರಿಂದ ಏನೆಲ್ಲ ಪ್ರಭಾವ ಬೀರುತ್ತೆ ಅನ್ನೋದನ್ನ ನೋಡೋಣ ಬನ್ನಿ. ಇನ್ನು ಜುಲೈ ತಿಂಗಳಲ್ಲಿ ಕನ್ಯಾ ರಾಶಿಯವರ ಭವಿಷ್ಯ ಹೇಗಿರುತ್ತೆ ಅಂತ ನೋಡಿದ್ರೆ, ನೋಡಿ, ಕನ್ಯಾ ರಾಶಿಯವರಿಗಂತೂ ತುಂಬಾ ಉತ್ತಮವಾದ ಸಮಯ ಅಂತೂ ಹೌದು. ಯಾಕೆ ಅಂತಂದರೆ ಗುರುಬಲ ಬಂದಿದೆ. ತುಂಬ ದಿವಸಗಳಿಂದ ಸಾಕಷ್ಟು ಕಷ್ಟಗಳು ನೋವುಗಳನ್ನ ಅನುಭವಿಸ್ತಾ ಇದ್ರಿ. ಆದರೆ ಇವಾಗ 11ನೇ ಮನೆಗೆ ಗುರು ಬಂದಿರೋದ್ರಿಂದ ಗುರುಬಲ ಬಂದಿದೆ. ಯಾರೆಲ್ಲ ಮದುವೆ ಹುಡುಕಾಡ್ತಾರಿದ್ರಿ ಅವರೆಲ್ಲರಿಗೂ ಒಳ್ಳೆ ಸುದ್ದಿ ಕೇಳಬಹುದು. ಜೊತೆಗೆ ಮನೆಯಲ್ಲಿ ಶುಭ ಕಾರ್ಯಗಳಾಗುವಂಥದ್ದು ಎಲ್ಲನೂ ಕೂಡ ನೀವು ನೋಡಬಹುದು. ಜೊತೆಗೆ ಗುರು ಕಂಬಸ್ಟ್ ಆಗ್ತಾನೆ ಕೆಲವು ದಿನಗಳ ಕಾಲ. ಅಂದರೆ ಎಷ್ಟನೇ ತಾರೀಕು ನಿಮಗೆ 11ನೇ ತಾರೀಕಿಂದ ಗುರು ಕಂಬಸ್ಟ್ ಆಗ್ತಾನೆ. ಸೊ ಆ ಸಮಯದಲ್ಲಿ ಮಾತ್ರ ಒಳ್ಳೆ ಕೆಲಸಗಳನ್ನ ಮಾಡದೇ ಇದ್ರೇ ಒಳ್ಳೆಯದು. ಇನ್ನು ನಿಮಗೆ 12ನೇ ಮನೆಯಲ್ಲಿ ಕೇತು ಮತ್ತು ಶುಕ್ರ ಇದ್ದಾರೆ. ಶುಕ್ರ ಬಂದು ನಿಮಗೆ 2ನೇ ಮನೆ ಅಧಿಪತಿ ಕೂಡ ಆಗ್ತಾನೆ, 10ನೇ ಮನೆ ಅಧಿಪತಿ ಕೂಡ ಆಗ್ತಾನೆ. ಸೊ ಹಾಗೆ ಏನಾಗುತ್ತೆ, ಸ್ವಲ್ಪ ಖರ್ಚು ಜಾಸ್ತಿ ಆಗುವಂಥದ್ದು ಅಥವಾ ವ್ಯಯ ಆಗುವಂಥದ್ದು. ನೀವು ಸ್ವಲ್ಪ ಲಕ್ಸುರಿ ಐಟಮ್ಸ್ನ ತೊಗೋಬೇಕು ಅಂತ ಹೋಗ್ತೀರಾ, ಖರ್ಚು ಜಾಸ್ತಿ ಆಗೋದು, ನೀವು ನಿರೀಕ್ಷೆ ಮಾಡಿದಕ್ಕಿಂತ ಜಾಸ್ತಿ ಖರ್ಚುಗಳಾಗೋದು. ಆರೋಗ್ಯ ಸಮಸ್ಯೆ ಏನು ಬರ್ಬೋದು ಅಂತಂದರೆ, ಗುಪ್ತಾಂಗಗಳಲ್ಲಿ ಸಮಸ್ಯೆ ಬರುವಂಥದ್ದು ಅಥವಾ ಯುಟ್ರಸ್ ಪ್ರಾಬ್ಲಮ್ ಬರುವಂಥದ್ದು, ಇದನ್ನು ಕೂಡ ಎದುರಿಸಬೇಕಾಗತ್ತೆ. ಕೇತು ಜೊತೆಗೆ ಬೇರೆ ಕುತ್ಕೊಂಡಿರೋದ್ರಿಂದ ಆಪ್ರೇಷನ್ಗಳಾಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಅದಕ್ಕೆ ಅದೊಂದು ಸ್ವಲ್ಪ ನೀವು ನೋಡ್ಕೊಬೇಕಾಗತ್ತೆ. ಸಣ್ಣ ಪುಟ್ಟ ಸಮಸ್ಯೆಗಳು ಬಂದ್ರೂ ಕೂಡ ಬೇಗ ಅದನ್ನು ಡಾಕ್ಟ್ರ್ ಹತ್ರ ತೋರಿಸ್ಕೊಂಡು ಪ್ರಿಕಾಷನ್ ತೊಗೊಳ್ಳಿ. ಯಾಕಂದರೆ ಇದನ್ನು ಜಾಸ್ತಿ ದಿವಸ ಇರಲ್ಲ. ಶುಕ್ರ ಬದಲಾವಣೆ ಆಗಿದ ತಕ್ಷಣ ನಿಮ್ಗೆ ಇನ್ನೂ ಚೆನ್ನಾಗಿರುತ್ತೆ ಸಮಯ. ಇನ್ನು ನಿಮಗೆ ಗುರು ಅಂತ ಬಂದಾಗ 11ರಲ್ಲಿ ಕುತ್ಕೊಂಡು ಒಳ್ಳೆ ಲಾಭಗಳನ್ನ ಕೊಡ್ತಾ ಇದ್ದಾನೆ. ತುಂಬ ದಿವಸಗಳಿಂದ ನೀವೇನು ಕಷ್ಟಪಡ್ತಾ ಇದ್ರಿ, ಇನ್ನು ಮುಂದಕ್ಕೆ ನಿಮಗೆ ಒಳ್ಳೆ ದಿನಗಳನ್ನ ನೀವು ಖಂಡಿತ ನಿರೀಕ್ಷೆ ಮಾಡಬಹುದು. 10ನೇ ಮನೇಲಿ ಕುತ್ಕೊಂಡಿರುವಂತಹ ಸೂರ್ಯ ಮತ್ತು ನಿಮ್ಮ ಲಗ್ನಾಧಿಪತಿ ಬುಧ, ಇಲ್ಲಿ ಸೂರ್ಯ 10ನೇ ಮನೇಲಿ ಕುತ್ಕೊಂಡು ನಿಮಗೆ ಗೌರ್ಮೆಂಟಿಂದ ಆಗಬೇಕಾಗಿರುವಂಥ ಎಲ್ಲ ಲಾಭಗಳನ್ನು ಕೂಡ ಕೊಡ್ತಾ ಇದ್ದಾನೆ. ಮತ್ತು ನಿಮಗೆ ಏನು ಯಾವುದೇ ಕೆಲಸಗಳಾಗಿರ್ಬೋದು, ಅಧಿಕಾರಗಳಾಗಿರ್ಬೋದು. ಯಾಕಂದರೆ ನೋಡಿ, ನಿಮಗೆ ಅಡ್ಮಿನ್ ಡಿಪಾರ್ಟ್ಮೆಂಟಲ್ಲಿ ಇರುವಂಥವ್ರಿಗೆ, ರಾಜಕಾರಣಿಗಳಿಗೆ ಎಲ್ಲರಿಗೂ ಕೂಡ ಒಳ್ಳೆ ಸಮಯ ಹೌದು. ಈ ಲಗ್ನಾಧಿಪತಿ ಬುಧ ಏನಾಗಿದ್ದಾನೆ, ನಿಮಗೆ ರೆಟ್ರೋಗ್ರೇಡ್ ಆಗೋದು, ಕಂಬಸ್ಟ್ ಆಗೋದು, ಇದೆಲ್ಲ ಆಗ್ತಾ ಇರೋದ್ರಿಂದ ಸ್ವಲ್ಪ ಬಿಸ್ನೆಸ್ಸಲ್ಲಿ ವೇರಿಯೇಷನ್ಸ್ ಆಗ್ತಾನೇ ಇರುತ್ತೆ ನಿಮಗೆ. ಅದು ಕಾಮನ್. ನಿಮಗೆ ಏನು ಕನ್ಯಾ ರಾಶಿಯವರಿಗೆ ಮನಸ್ಥಿತಿನೂ ಅಷ್ಟೇ, ಚಂಚಲ ಮನಸ್ಸು ನಿಮಗೆ. ಸೊ ಅದಕ್ಕೂ ಕೆಲವು ರೆಮಿಡೀಸ್ ನಾನು ಹೇಳ್ಕೊಡ್ತೀನಿ, ಅದನ್ನು ನೀವು ಮಾಡ್ಕೋಬೇಕಾಗತ್ತೆ. ಇನ್ನು ನಿಮಗೆ ಕುಜ ಅಂತ ಬಂದಾಗ 9ನೇ ಮೇಲೆ ಕುತ್ಕೊಂಡಿದ್ದಾನೆ. ಭೂಮಿಯಿಂದ ಒಳ್ಳೆ ಲಾಭನ ನೋಡ್ಬೋದು. ನೀವೇನಾದರೂ ಈಗ ಭೂಮಿ ತೊಗೊಳ್ಳೋದು, ಮಾರೋದು, ಅಥವಾ ತುಂಬ ದಿವಸಗಳಿಂದ ಜಾಗ ತೊಗೋಬೇಕು ಅಂತ ನಿಮ್ಮ ನಿರೀಕ್ಷೆನಲ್ಲಿ ಏನಾದರೂ ಇತ್ತು ಅಂದರೆ ಅದಕ್ಕೆಲ್ಲ ಒಳ್ಳೆ ಸಮಯ ಆಗಿರುತ್ತಿದ್ದು. ಸೊ ಒಳ್ಳೆ ಲಾಭನ ನೋಡುವಂಥ ಸಮಯ ಕೂಡ ಆಗಿರುತ್ತೆ. ಇನ್ನು ನಿಮಗೆ ಗುರು ದೃಷ್ಟಿ ಬಂದು 3ನೇ ಮನೆ ಮೇಲೆ ಬಿದ್ದಿರೋದ್ರಿಂದ ಧೈರ್ಯ ಜಾಸ್ತಿ. ನಿಮಗೆ ಒಳ್ಳೊಳ್ಳೆ ಸ್ನೇಹಿತರು ಸಿಗುವಂಥದ್ದು, ಅಥವಾ ನಿಮ್ಮ ತಮ್ಮ ತಂಗಿಯಿಂದ ಏನಾದರೂ ಲಾಭಗಳಾಗುವಂಥದ್ದು, ಸ್ನೇಹಿತರಿಂದ ಲಾಭಗಳಾಗುವಂಥದ್ದನ್ನು ಕೂಡ ನೀವು ನಿರೀಕ್ಷೆ ಮಾಡಬಹುದು. ಇನ್ನು ನಿಮಗೆ 5ನೇ ಮನೆ ಮೇಲೆ ಗುರುದೃಷ್ಟಿ ಬಿದ್ದಿರೋದ್ರಿಂದ ತುಂಬ ದಿವಸಗಳಿಂದ ಮಕ್ಕಳಾಗಿಲ್ಲ ಅನ್ನೋರಿಗೆ ಮಕ್ಕಳಾಗುವಂಥದ್ದು, ಅಥವಾ ಪಿತ್ರಾರ್ಜಿತ ಆಸ್ತಿ ಬಂದಿಲ್ಲ ಅಂದವ್ರಿಗೆ ಆಸ್ತಿ ಬರುವಂಥದ್ದು. ಮತ್ತು ಗಂಡ ಹೆಂಡತಿ ಮಧ್ಯದಲ್ಲಿ ಸಣ್ಣ ಪುಟ್ಟ ವೈಮನಸ್ಸುಗಳೇನಿತ್ತು, ಯಾಕೆಂದರೆ ನಿಮಗೆ 7ನೇ ಮನೇಲಿ ಶನಿ ಬೇರೆ ಕುತ್ಕೊಂಡಿರೋದ್ರಿಂದ ಗಂಡ ಹೆಂಡತಿ ಮಧ್ಯದಲ್ಲಿ ಇದ್ದಂಥ ವೈಮನಸ್ಸುಗಳು ಖಂಡಿತವಾಗ್ಲೂ ದೂರ ಆಗಿ ಒಬ್ಬರ ಮೇಲೊಬ್ಬರಿಗೆ ಗೌರವ ಪ್ರೀತಿನೂ ಕೂಡ ಶುರುವಾಗುತ್ತೆ. ಯಾಕಂದರೆ ಗುರುದೃಷ್ಟಿ 7ನೇ ಮನೆ ಮೇಲೂ ಬೀಳ್ತಾ ಇರೋದ್ರಿಂದ ಒಬ್ಬರ ಮೇಲೊಬ್ಬರಿಗೆ ಗೌರವನೂ ಕೂಡ ಶುರುವಾಗುತ್ತೆ. ಇನ್ನು ನಿಮಗೆ ರಾಹು ಅಂತ ಬಂದಾಗ, ರಾಹು ನಿಮಗೆ 6ನೇ ಮನೇಲಿ ಸ್ಥಿತನಾಗಿದ್ದಾನೆ. ಕೆಲಸಗಳಲ್ಲಿ ಅಭಿವೃದ್ಧಿನ ಕೊಡ್ತಾನೆ, ಆದರೆ ಆರೋಗ್ಯ ಸಮಸ್ಯೆನೂ ತಂದುಕೊಡ್ತಾನೆ. ಸ್ಟಮಕಲ್ಲಿ ಏನಾದರೂ ಪ್ರಾಬ್ಲಮ್ ತಂದುಕೊಡೋದು, ಅಥವಾ ಅವಾಗವಾಗ ಏನಾದರೂ ಆರೋಗ್ಯ ಸಮಸ್ಯೆಗಳನ್ನ ತೊಗೊಂಬಂದು ಕೂಡ ಕೊಡ್ತಾನೆ. ಅದಕ್ಕೆಲ್ಲ ತಕ್ಕ ಪ್ರಿಕಾಷನ್ಸ್ನ ನೀವು ಮಾಡ್ಕೋಬೇಕಾಗಿ ಬರುತ್ತೆ. ಕನ್ಯಾ ರಾಶಿಯವರಿಗೆ ನೋಡೋಕೆ ಹೋದಾಗ ಮೇಜರ್ ಪ್ರಾಬ್ಲಮ್ಸ್ ಏನಿಲ್ಲ. ಫಿನಾನ್ಷಿಯಲ್ ಸ್ಟೇಟಸಲ್ಲಿ ಯಾವುದೇ ರೀತಿಯಾದ ಸಮಸ್ಯೆಗಳು ಬರಲ್ಲ. ಮನೆಯಲ್ಲೂ ಗಂಡ ಹೆಂಡತಿ ಮಕ್ಕಳು ಅನ್ನೋ ವಾತಾವರಣವೂ ಕೂಡ ಚೆನ್ನಾಗಿರುತ್ತೆ. ಬಂದರೆ ಮೇಜರಾಗಿ ಆರೋಗ್ಯ ಸಮಸ್ಯೆಗಳು ಬರುತ್ತೆ. ಸೊ ಹಾಗಾಗಿ ಅದಕ್ಕೆ ತಕ್ಕಂಥ ಪ್ರಿಕಾಷನ್ ಮಾಡ್ಕೋಬೇಕಾಗತ್ತೆ. ಏನು ಮಾಡ್ಕೋಬೇಕು ಅಂತ ನೋಡಿದ್ರೆ, ನೋಡಿ, ಮೊದಲನೇದಾಗಿ ನೀವು ನಿಮ್ಮ ರಾಶಿಯಾಧಿಪತಿ ಬಲ ಮಾಡ್ಕೋಬೇಕು. ಅಂದರೆ ಪ್ರತಿದಿನ ವಿಷ್ಣು ಸಹಸ್ರನಾಮ, ಇದು ನಿಮ್ಮ ಲೈಫ್ ಟೈಮ್ ವಿಷ್ಣು ಸಹಸ್ರನಾಮನ ನೀವು ಕೇಳಬೇಕಾಗತ್ತೆ.
ಅದ್ರ ಜೊತೆಗೆ ಹೆಸರು ಕಾಳನ್ನ ಪ್ರತಿ ಬುಧವಾರ ದಿವಸ ಡೊನೇಟ್ ಮಾಡೋದು. ಪ್ರತಿ ವಾರ ಆಗಿಲ್ಲ ಅಂತಂದರೆ ಅಟ್ಲೀಸ್ಟ್ ತಿಂಗಳಲ್ಲಿ ಒಂದು ಬುಧವಾರನಾದರೂ ತೊಗೊಂಡೋಗಿ ನಿರ್ಗತಿಕರಿಗೆ ಹೆಸರು ಕಾಳನ್ನ ಡೊನೇಟ್ ಮಾಡಿ ಬರುವಂಥದ್ದು. ಇದ್ರ ಜೊತೆಗೆ ಏನು ಅಂತಂದರೆ ಶುಕ್ರ ಕೆಟ್ಟಿದ್ದಾನೆ, ಸೊ ಹಾಗಾಗಿ ಇನ್ನು ಶುಕ್ರವಾರ ದಿವಸ ಬಿಳಿ ವಸ್ತುಗಳನ್ನ ದಾನ ಮಾಡೋದು. ಬಿಳಿ ಅವರೆಕಾಳು ಆಗಿರ್ಬೋದು, ಅಕ್ಕಿ ಆಗಿರ್ಬೋದು, ಸಕ್ಕರೆ ಆಗಿರ್ಬೋದು, ಅಥವಾ ಹಾಲು, ಮೊಸರು ಇಂಥದನ್ನು ಕೂಡ ಶುಕ್ರವಾರ ದಿವಸ ಡೊನೇಟ್ ಮಾಡೋದು. ಇವೆರಡನ್ನ ಮಾಡ್ಕೊಳ್ಳಿ ಸಾಕು, ಬಾಕಿ ಯಾವುದೇ ರೀತಿಯಾದ ನೆಗೆಟಿವಿಟಿ ನಿಮಗೆ ಬರೋದಿಲ್ಲ. ಇನ್ನು ಇದಾಗಿತ್ತು ದ್ವಾದಶ ರಾಶಿಗಳ ಈ ತಿಂಗಳ ಒಂದು ಫಲಾನುಫಲಗಳು. ನೀವೇನಾದರೂ ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ಪರೀಕ್ಷೆ ಮಾಡಿಸ್ಕೋಬೇಕು ಅಂದರೆ ಕೆಳಗಡೆ ಸ್ಕ್ರೋಲ್ ಆಗ್ತಿರೋಂಥ ನಮ್ಮ ನಂಬರ್ಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡ್ಕೋಬೋದು. ಏನಕ್ಕೋಸ್ಕರ ನಮ್ಮ ವೈಯಕ್ತಿಕ ಜಾತಕನ ತೋರಿಸ್ಕೋಬೇಕು ಅಂತಂದರೆ, ನೋಡಿ ನಾವಿವಾಗ ಹೇಳ್ತಿರೋಂಥ ಫಲಗಳಲ್ಲಿ ಕೆಲವೊಂದು ವ್ಯತ್ಯಾಸಗಳು ಆಗುತ್ತೆ. ಯಾಕೆ ಅಂತಂದರೆ ನಿಮಗೆ ಒಳ್ಳೆ ದಶಾಭುಕ್ತಿ ನಡೀತಿದ್ದರೆ ಒಳ್ಳೆ ಫಲಗಳು ಜಾಸ್ತಿ ಆಗುತ್ತೆ. ಅಕಸ್ಮಾತ್ ಏನಾದರೂ ನಿಮಗೆ 6, 12, 8ನೇ ಮನೆಯಲ್ಲಿರುವಂಥ ಗ್ರಹಗಳ ಒಂದು ದಶಾಭುಕ್ತಿ ನಡೀತಿದೆ, ಅದರಲ್ಲಿ ವ್ಯತ್ಯಾಸ ಆಗುತ್ತೆ. ಅದಕ್ಕೆ ತಕ್ಕನಾದ ಪರಿಹಾರಗಳನ್ನ ನೀವು ಮಾಡ್ಕೊಳ್ಳೋದು ತುಂಬ ಮುಖ್ಯ ಆಗಿರುತ್ತೆ ಈ ಒಂದು ಕಾರಣಕ್ಕೋಸ್ಕರ. ಸೊ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.